ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ, ಜಿ ಬಾಯ್ ನ್ಯೂಸ್ ಟಿವಿಯ ವಿಶೇಷ ಸುದ್ದಿ ಪ್ರಸಾರಕ್ಕೆ ಸ್ವಾಗತ. ಚಿಂತಾಮಣಿಯಲ್ಲಿ ಭ್ರೂಣಲಿಂಗ ಪತ್ತೆ ಹಾಗೂ ಅಕ್ರಮ ಗರ್ಭಪಾತ ದಂಧೆ ನಡೆಸುತ್ತಿದ್ದ ಜಾಲಕ್ಕೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಭರ್ಜರಿ ಶಾಕ್ ನೀಡಿದ್ದಾರೆ. ಭ್ರೂಣ ಹತ್ಯೆಯ ಮಹಾಪಾಪಕ್ಕೆ ಇಳಿದಿದ್ದ ಜಾಲವನ್ನು ಭೇದಿಸಲು ಅಧಿಕಾರಿಗಳು ನಡೆಸಿದ ಆಪರೇಷನ್ ಡಿಕಾಯ್ ಕಾರ್ಯಾಚರಣೆ ಸಂಪೂರ್ಣ ಯಶಸ್ವಿಯಾಗಿದೆ. ಹೌದು, ಬೆಂಗಳೂರು ಹಾಗೂ ಮಂಡ್ಯ ಭಾಗದಿಂದ ಗರ್ಭಿಣಿಯರನ್ನು ಚಿಂತಾಮಣಿಗೆ ಕರೆತಂದು ಅಕ್ರಮವಾಗಿ ಭ್ರೂಣಲಿಂಗ ಪತ್ತೆ ಮಾಡಿ ಹೆಣ್ಣು ಮಗುವಾಗಿದ್ದರೆ ಗರ್ಭಪಾತ ಮಾಡಿಸುವ ಅಮಾನವೀಯ ದಂಧೆಯೊಂದು ಇಲ್ಲಿ ಜೋರಾಗಿ ನಡೀತಿತ್ತು. ಜಯಲಕ್ಷ್ಮಿ ಎಂಬ ಏಜೆಂಟ್ ಮೂಲಕ ಈ ಇಡೀ ಜಾಲ ಕಾರ್ಯಾಚರಣೆ ನಡೆಸುತ್ತಿತ್ತು. ಭ್ರೂಣಲಿಂಗ ಪತ್ತೆ ಹಾಗೂ ಗರ್ಭಪಾತಕ್ಕಾಗಿ ಈ ಏಜೆಂಟ್ ಬರೋಬ್ಬರಿ 35,000 ರೂಪಾಯಿ ಹಣದ ಬೇಡಿಕೆ ಇಟ್ಟಿದ್ದಳು. ಈ ಕುರಿತು ಗೌಪ್ಯ ಮಾಹಿತಿ ಲಭಿಸುತ್ತಿದ್ದಂತೆಯೇ ಮಂಡ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ. ಬೆಟ್ಟಸ್ವಾಮಿ ಹಾಗೂ ರಾಜ್ಯ ಪಿಸಿಪಿಎನ್ಡಿಟಿ ವಿಭಾಗದ ಅಧಿಕಾರಿ ಶೋಭಾ ಅವರ ನೇತೃತ್ವದ ತಂಡ ಕಳೆದ 1 ವಾರದಿಂದ ಅತ್ಯಂತ ರಹಸ್ಯವಾಗಿ ಸ್ಕೆಚ್ ಹಾಕಿತ್ತು. ತಂಡದವರು ಒಬ್ಬರು ಮಹಿಳೆಯನ್ನು ನಕಲಿ ಗರ್ಭಿಣಿಯಾಗಿ ಸಿದ್ಧಗೊಳಿಸಿ ಏಜೆಂಟ್ ಜಯಲಕ್ಷ್ಮಿಯನ್ನು ಸಂಪರ್ಕಿಸಿದ್ದರು. 35,000 ರೂಪಾಯಿಗೆ ಡೀಲ್ ಕುದಿಸಿದ ಏಜೆಂಟ್ ನಕಲಿ ಗರ್ಭಿಣಿಯನ್ನು ಕಾರಿನಲ್ಲಿ ಚಿಂತಾಮಣಿಗೆ ಕರೆತಂದಿದ್ದಳು. ಆದರೆ ಅಧಿಕಾರಿಗಳು ಬೆನ್ನಟ್ಟಿರುವ ಸುಳಿವು ಸಿಗುತ್ತಿದ್ದಂತೆಯೇ ಚಿಂತಾಮಣಿಯ ಆ ಕೇಂದ್ರದಲ್ಲಿದ್ದವರು ಸ್ಕ್ಯಾನಿಂಗ್ ಮಾಡಲು ನಿರಾಕರಿಸಿ ವಾಪಸ್ ಕಳುಹಿಸಲು ಯತ್ನಿಸಿದ್ದಾರೆ. ಆದರೆ ತಕ್ಷಣವೇ ಜಾಗೃತರಾದ ಅಧಿಕಾರಿಗಳು ಹಾಗೂ ಪೊಲೀಸರು ಏಜೆಂಟ್ ಜಯಲಕ್ಷ್ಮಿ ಮತ್ತು ಆಕೆಯ ಜೊತೆಗಿದ್ದವರನ್ನು ತಡೆದು ವಶಕ್ಕೆ ಪಡೆದಿದ್ದಾರೆ. ಸಾಕ್ಷ್ಯಗಳ ವಿವರಣೆ: ಏಜೆಂಟ್ ಜೊತೆ ನಡೆಸಿದ ದೂರವಾಣಿ ಸಂಭಾಷಣೆಯ ಆಡಿಯೋ ರೆಕಾರ್ಡ್, ಗರ್ಭಿಣಿಯರ ಹೇಳಿಕೆಗಳು ಮತ್ತು ಆಕೆಯ ಬ್ಯಾಗ್ನಲ್ಲಿ ಸಿಕ್ಕ ಗರ್ಭಪಾತದ ಮಾತ್ರೆಗಳನ್ನು ಸಾಕ್ಷ್ಯವಾಗಿ ಇಟ್ಟುಕೊಂಡು ಇದೀಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಅಧಿಕಾರಿಗಳ ಹೇಳಿಕೆ ಗಂಭೀರ ಟೋನ್. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಡಿಎಚ್ಒ ಡಾ. ಬೆಟ್ಟಸ್ವಾಮಿ, ಈ ಪ್ರಕರಣದ ಹಿಂದೆ ಯಾವ ಆಸ್ಪತ್ರೆ, ನರ್ಸಿಂಗ್ ಹೋಮ್ ಅಥವಾ ವೈದ್ಯರ ಸಹಕಾರವಿದೆ ಎಂಬುದರ ಕುರಿತು ಹಿಮ್ಮುಖ ತನಿಖೆ, ರಿವರ್ಸ್ ಇನ್ವೆಸ್ಟಿಗೇಷನ್ ನಡೆಸಲಾಗುವುದು. ತನಿಖೆಯ ನಂತರ ಈ ಜಾಲದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ವಿರುದ್ಧವೂ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಹೆದರಿಕೆಯಿಲ್ಲದೆ ಎಚ್ಚರಿಕೆ ನೀಡಿದ್ದಾರೆ. ಮುಂದುವರೆದು ಮಾತನಾಡಿದ ಅವರು, ಇಂದಿನ ಕಾಲದಲ್ಲಿ ಗಂಡು ಹೆಣ್ಣು ಎಂಬ ಭೇದ ಭಾವ ಇರಬಾರದು. ಹೆಣ್ಣು ಮಕ್ಕಳು ಇವತ್ತು ಸಮಾಜದ ಎಲ್ಲಾ ರಂಗಗಳಲ್ಲೂ ಬಾಹ್ಯಾಕಾಶದವರೆಗೂ ಸಾಧನೆ ಮಾಡುತ್ತಿದ್ದಾರೆ. ಭ್ರೂಣ ಹತ್ಯೆ ಎನ್ನುವುದು ಮಹಾಪಾಪ. ಇಂತಹ ಅಕ್ರಮ ದಂಧೆಗಳ ವಿರುದ್ಧ ಸಾರ್ವಜನಿಕರು ಇಲಾಖೆಯೊಂದಿಗೆ ಕೈಜೋಡಿಸಬೇಕು ಹಾಗೂ ಮಾಹಿತಿ ನೀಡಬೇಕು ಮನವಿ ಮಾಡಿದ್ದಾರೆ. ನೇರ ಪ್ರಸಾರ: ಚಿಂತಾಮಣಿಯ ಪ್ರತಿಯೊಂದು ಕ್ಷಣದ ನಿರಂತರ ಸುದ್ದಿಗಳು ಹಾಗೂ ಕ್ಷಿಪ್ರ ನವೀಕರಣಗಳಿಗಾಗಿ ಅಪ್ಡೇಟ್ಸ್ ಜಿ ಬಾಯ್ ನ್ಯೂಸ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಇದು ನಾವು ಬಂದಾಗ ಇವರಿಗೆ ಇದು ವಿಷಯ ಗೊತ್ತಾಗಿದ್ದರಿಂದ ಅವ್ರುಗಳು ಸರ್, ಇವಾಗ ಮಹಿಳೆ ಮೇಲೆ ನೀವು FIR ಮಾಡ್ತೀರಾ? ಇವಾಗ ರಿಕಾರ್ಡಿಂಗ್ ಎಲ್ಲ ಇದೆ ನಿಮ್ಮ ಹತ್ರ ಅಂತ ಹೇಳ್ತಿದ್ದೀರಾ. ಆ ಮಹಿಳೆ ಮೇಲೆ ಯಾವ ರೀತಿ ನೀವು ಕ್ರಮ ವಹಿಸ್ತೀರಾ ನಿಮ್ಮ ಇಲಾಖೆಯಿಂದ ಅಂತ? ಅಲ್ಲ, ನಮ್ಮ ಇಲಾಖೆಯಿಂದ ಅಂತಂದರೆ ನಾವು ಈ ಮಹಿಳೆ ಯಾರಿದ್ದಾರೆ ಅದನ್ನ ಮೇಲೆ ಅವ್ರ ಮೇಲೆ FIR ಮಾಡ್ತೀವಿ. ಇದು ಸ್ಟೇಷನ್ಗೆ ಕಂಪ್ಲೇಂಟ್ನ ಕೊಡ್ತೀವಿ. ಆ ಇನ್ವೆಸ್ಟಿಗೇಷನ್ ನಡೀತದೆ, ರಿವರ್ಸ್ ಇನ್ವೆಸ್ಟಿಗೇಷನ್ ನಡೀತದೆ. ನೀವು ಏನಕ್ಕೆ ಇಲ್ಲಿ ಕರ್ಕೊಂಡು ಬಂದಿಲ್ಲ? ಈ ನರ್ಸಿಂಗ್ ಹೋಮ್ಗೆ ಹಿಂಗೆ ಹೇಳಿದ್ದೀರಲ್ಲ ಗರ್ಭಪಾತ ಮಾಡ್ತೀವಿ ಅಂತ. ನೀವು ಯಾವ ರೀತಿ ಗರ್ಭಪಾತ ಮಾಡ್ತೀವಿ? ಗರ್ಭಪಾತ ಯಾವ ಕಾರಣಕ್ಕೋಸ್ಕರ ಮಾಡ್ತೀವಿ? ಸೊ ಇವನ್ನೆಲ್ಲ ರಿವರ್ಸ್ ಇನ್ವೆಸ್ಟಿಗೇಷನ್ ಹೋದಾಗ ಆಗ ಎಲ್ಲರೂ ಸಿಗಾಕೊಳ್ತಾರೆ. ಯಾರು ಗರ್ಭಪಾತ ಮಾಡ್ತಿದ್ರು, ಯಾರು ಕರ್ಕೊಂಡು ಬಂದಿದ್ರು, ಯಾಕೆ ಕರ್ಕೊಂಡು ಬರ್ತಿದ್ರು, ಸ್ಕ್ಯಾನಿಂಗ್ ಯಾರು ಮಾಡ್ತಿದ್ರು, ಅವೆಲ್ಲ ಸಿಗ್ತದೆ. ಆ ಏಜೆಂಟ್ ಮಹಿಳೆ ಈ ಹಿಂದೆ ಏನಾದರೂ ಇದೆ? ಆ ಗರ್ಭಿಣಿಯರನ್ನು ಇಟ್ಕೊಂಡು ಬಂದಿದ್ದು ವಿಚಾರಣೆ ಮಾಡಿದಾಗ ಆ ಗರ್ಭಿಣಿಯರು ಯಾರು ಬಂದಿದ್ರು, ನಾವೊಂದು ಡೆಕಾಯಿನ ಕಳಿಸಿದ್ದು, ಅವರೊಬ್ಬರು ಮಹಿಳೆ ಇದ್ದರು, ಇನ್ನೊಂದು ಎಕ್ಸ್ಟ್ರಾ ಮಹಿಳೆ ಒಬ್ಬರಿದ್ದರು, ಹೆಸರೆಲ್ಲ ಹೇಳೋದು ಬೇಡ. ಸೊ ಆ ಮಹಿಳೆಯನ್ನು ಬಂದಿರ್ತಾರೆ. ಅವರಿಬ್ಬರನ್ನು ವಿಚಾರಣೆ ಮಾಡಿದಾಗ ಅವರು ನಮ್ಮನ್ನು ಇಲ್ಲೇ ನಾನು ಸ್ಕ್ಯಾನಿಂಗ್ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದರು. ನಮ್ಮನ್ನು ಅದೇ ಪರ್ಪಸ್ ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ಆ ಮಹಿಳೆಯನ್ನು ಅವ್ರ ಮೇಲೆ ಇವಾಗ ಯಾರು ಆ ಏಜೆಂಟಾಗಿ ವರ್ಕ್ ಮಾಡಿ ಕರ್ಕೊಂಡು ಬಂದಿದ್ರು ಅವ್ರದ್ದು ನಾವು ಮಾತಾಡಿರುವಂಥದ್ದು ಆಡಿಯೋ ಎಲ್ಲ ಇದೆ, ಆಡಿಯೋಸ್ ಇದೆ. ಅವ್ರು ಏನೇ ಫೋನ್ ಕಾಲ್ ಮಾತಾಡಿ ಏನೇನು ಯಾವ ರೀತಿ ಹೇಳಿದ್ರು, ಎಲ್ಲಿಗೆ ಬರಬೇಕು, ಯಾವ ಥರ ಎಷ್ಟು ಕೊಡಬೇಕು ಅನ್ನೋದೆಲ್ಲ ಏನು ಇರುತ್ತೆ ಆಡಿಯೋಸ್ ಎಲ್ಲ ಇದೆ. ಆಡಿಯೋಸ್ ಆ ಆಡಿಯೋಸ್ ಇದ್ರ ಮೇಲೆ ಮತ್ತು ಅವ್ರ ಹೇಳಿಕೆ, ನಮ್ಮ ಗರ್ಭಿಣಿಯವ್ರು ಬಂದಿದ್ದಾರಲ್ಲ ಆ ಹೇಳಿಕೆ ಮೇಲೆ ಇವ್ರ ಮೇಲೆ ನಾವು ಆಮೇಲೆ ಇವರು ಆ ಮಹಿಳೆ ಬ್ಯಾಗ್ನಲ್ಲಿ ಚೆಕ್ ಮಾಡಿದಾಗ ಅವರು ಈ ಅಬಾರ್ಷನ್ಗೆ ಕೊಡುವಂಥ ಪಿಲ್ಸ್ ಬೇರೆ ಇಟ್ಕೊಂಡು, ಸೊ ಇವನ್ನೆಲ್ಲ ನಾವು ಸಾಕ್ಷಿಗಳು ಇಟ್ಕೊಂಡು ಆ ಮಹಿಳೆ ಮೇಲೆ
ಈ ರೀತಿ ಮಹಿಳೆಯರನ್ನ ಕರ್ಕೊಂಡು ಲಿಂಗ ಪತ್ತೆ ಮಾಡಿ ಗರ್ಭಪಾತ ಎಸಗ್ತಾ ಇದ್ದಾರೆ ಅಂತ ಇವ್ರ ಮೇಲೆ ಕಂಪ್ಲೇಂಟ್ನ ಲಾಂಚ್ ಸರ್ ಇವಾಗ ಇದೆ. ಅದನ್ನು ಇನ್ವೆಸ್ಟಿಗೇಷನ್ಸ್ಗೆ ಕೊಡ್ತಾ ಇದ್ದೀವಿ. ಇನ್ವೆಸ್ಟಿಗೇಷನ್ಸ್ಗೆ ಕೊಡ್ತೀವಿ. ಮಾಡಿ ನಮಗೆ ವರದಿ ಒಪ್ಪಿಸ್ತಾರೆ. ಯಾವ್ರು ಸರ್ ಯಾವರು ಯಾವುದು ನಾವು ಮಂಡ್ಯ ಇವರು ಏಜೆಂಟ್ ಅವರು ಬೆಂಗಳೂರಿನಲ್ಲಿ ವಾಸ ಇರೋದು. ಮೊದಲೆಲ್ಲ ಮಂಡ್ಯದಲ್ಲಿ ಹೆಸರೇನು ಸರ್ ಅವರು? ಜಯಲಕ್ಷ್ಮಿ. ಸರ್ ಮಂಡ್ಯದಲ್ಲಿ ಆ ಥರ ಸಹಕಾರ ಇದೆಯಾ ಅದಕ್ಕೆ ಅಂತ ಈ ಆಸ್ಪತ್ರೆ ವೈದ್ಯರೇನಾದರೂ ಇಲ್ಲ, ಅದು ಇನ್ವೆಸ್ಟಿಗೇಷನ್ ಮೇಲೆ ಗೊತ್ತಾ. ವೈದ್ಯರ ಸಹಕಾರ ಇದೆ ಅಂತಂದ್ರೆ ಅವ್ರು ಇಲ್ಲಿಗೆ ಯಾಕೆ ಬರ್ತಾರೆ ಅದನ್ನ ನೋಡ್ಬೇಕು. ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಗೊತ್ತಾಗೋದಿಲ್ಲ. ಇನ್ವೆಸ್ಟಿಗೇಷನ್ ಈಗ ಅವ್ರು ಧೈರ್ಯವಾಗಿ ಅವ್ರನ್ನ ಕರ್ಕೊಂಡು ಇಲ್ಲಿಗೆ ಯಾಕೆ ಬರ್ತಾರೆ ಆದರೆ ಹಿಂದೆ ನಡೆದಿದೆ ಅಂತ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಅದನ್ನ ಇನ್ವೆಸ್ಟಿಗೇಷನ್ ಮೇಲೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಮ್ಗೇನು ಸರ್ಕಾರ ಇಷ್ಟು ಕಟ್ಟುನಿಟ್ಟಾಗಿ ಕಾನೂನು ತಂದರೂ ಸಹ ಪುನರಾವರ್ತನೆ ನಿಲ್ತಾ ಇಲ್ಲ, ಏನು ಹೇಳ್ತೀರಾ ಸರ್? ಸರ್ಕಾರ ಇಷ್ಟು ಕಟ್ಟುನಿಟ್ಟು ಸರ್ಕಾರ ಹೇಳಿರೋದು ಈ ಥರ ಮಾಡಿ ಅಂತ ನಾವು ಮಾಡ್ತಾ ಇದ್ದೀವಿ. ಈಗ ಎಲ್ಲ ಥರದ್ದು ಕ್ರಮ ಕೈಗೊಳ್ತಾ ಇದ್ದೀವಿ. ಅದರಿಂದನೇ ಇವೆಲ್ಲ ಇಂಥವು ಆದರೆ ಇಂಥವು ಹತ್ತಾರ ನಾವು ಈ ಥರ ಹಿಡಿದಾಗ ಏನಾಗುತ್ತೆ, ಎಲ್ರಿಗೂ ಎಚ್ಚೆತ್ಕೋಬೇಕು. ಅದು ಒಂದು ಹಿಡಿದಾಗಲೇ ಅವ್ರುಗಳು ಎಚ್ಚೆತ್ಕೋಬೇಕು. ಅವ್ರು ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದರೆ ಅವರು ಅನುಭವಿಸ್ತಾರೆ. ಅಲ್ಲ ಸರ್, ಇದಕ್ಕೆ ಕಠಿಣ ಕಾನೂನು ಕ್ರಮ ತರಬೇಕಲ್ಲ ಸರ್? ಖಂಡಿತವಾಗ್ಲಿದೆ ಕಾನೂನು ಕ್ರಮ, ಖಂಡಿತವಾಗ್ಲಿದೆ ಕಾನೂನು ಕ್ರಮ ಇದೆ. ಆಸ್ಪತ್ರೆ ವಿರುದ್ಧ ಏನಾದರೂ ದುರ್ಗ ನಾವುಗಳು ಅಲ್ಲ ನಾವೀವಾಗ ಇಲ್ಲಿ ಏನು ನಡೀತಾ ಇದೆ, ಎಲ್ಲಿ ಯಾವ ಜಾಗಕ್ಕೆ ಅವರು ಬಂದರು ಅಂತ ಎಲ್ಲನೂ ನಾವು ಇನ್ವೆಸ್ಟಿಗೇಷನ್ ಇದು ದೂರಿನಲ್ಲಿ ಕೊಟ್ಟಿದ್ದೀವಿ. ಪೊಲೀಸರಿಗೆ ನಾವು ಈಗ ದೂರಿನಲ್ಲಿ ಇರ್ತೀವಿ. ಸೊ ನೀರಿದ್ಮೇಲೆ ಮುಂದಿನ ಇನ್ವೆಸ್ಟಿಗೇಷನ್ಸ್ನಲ್ಲಿ ಅದೆಲ್ಲ ಗೊತ್ತಾಗುತ್ತೆ. ಸರ್ ಇನ್ನೂ ಕೆಲ ಖಾಸಗಿ ಆಸ್ಪತ್ರೆಯಲ್ಲಿ ಈ ಥರದ ದಂಧೆ ನಡೀತಾ ಇದೆ, ಸಾಕಷ್ಟು ನಡೀತಾ ಇದೆ ಸರ್. ಇದಕ್ಕೆ ಏನು ಹೇಳ್ತೀರಾ? ಅಲ್ಲ, ಖಂಡಿತವಾಗ್ಲೂ ಕ್ರಮ ಕೈಗೊಳ್ತಾರೆ. ಈ ಥರ ಸುಮ್ಮನೆ ಈಗ ಹೋಗ್ಬಿಟ್ಟು ನಾವು ಮಾಹಿತಿ ನಿಮಗೆ ಸಿಕ್ಕಿದ್ರೆ ಅದು ನಮಗೆ ತಿಳಿಸಿ. ಯಾಕೆಂತಂದ್ರೆ ಟ್ರ್ಯಾಕ್ ಮಾಡ್ಕೊಂಡು ಬಂದು ವಿಡಿಯೋ ಈಗ ಇದ್ರೊಬ್ರು ನರ್ಸಿಂಗ್ ಹೋಮ್ನಲ್ಲಿ ವಿಸಿಟ್ ಮಾಡ್ತೀನಿ ಅಂದರೆ ನಮಗೇನು ಸಿಗೋದಿಲ್ಲ. ಈ ಥರದ್ರಲ್ಲಿ ಏನೂ ಸಿಗೋದಿಲ್ಲ. ನಾವು ಈ ರೀತಿ ಡೆಪಾಯ್ ಆಪ್ರೇಷನ್ ಮಾಡಿದಾಗಲೇ ಸಿಗೋದು. ಬಟ್ ಮಾಹಿತಿ ನಮ್ಗೆ ಎಲ್ಲಿಂದ ಬರಬೇಕು? ನಿಮ್ಮ ಸಾರ್ವಜನಿಕರಿಂದ ಮಾಹಿತಿ ಬಂದಾಗ ಈ ಥರ ಎಲ್ಲ ನಡೀತಾ ಇದೆ ಅಂತ ಆಗ ನಾವೇನಾದ್ರೂ ಇಂಥದ್ರಿಂದ ಕ್ರಮ ಕೈಗೊಳ್ತೀವಿ. ಭ್ರೂಣ ಹತ್ಯೆ ಬಗ್ಗೆ ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಇವರಿಗೆ ಈಗ ಭ್ರೂಣ ಹತ್ಯೆ ಅನ್ನೋದು ಈಗಾಗಲೇ ಗೊತ್ತು. ಅದು ಮಹಾಪಾಪ, ಕಠಿಣ ಶಿಕ್ಷೆ ಇದೆ. ಕಠಿಣ ಶಿಕ್ಷೆ ಮಹಾಪಾಪ ಅನ್ನೋದಕ್ಕಿಂತ ಅದೊಂದು ಜೀವ ಇರಬಾರ್ದು. ಇವತ್ತಿನ ಕಾಲದಲ್ಲಿ ಎಲ್ಲರನ್ನೂ ನೋಡಿದ್ದೀವಿ. ಹೆಣ್ಮಕ್ಳು ಯಾವ್ಯಾವ ಹಂತದಲ್ಲಿ ಎಷ್ಟು ಉನ್ನತ ಸ್ಥಾನದಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅಂತ. ರಾಜ್ಯ ಆಳ್ತಾ ಇದ್ದಾರೆ, ದೇಶ ಆಳ್ತಾ ಇದ್ದಾರೆ, ಪ್ರಪಂಚ ಪೂರ್ತಿ ನೋಡಿದಾಗ ಎಲ್ಲರೂ ಇವನ್ ಗಗನ ಇದಾಗಿ ಬಾವಿ ಆಕಾಶಕ್ಕೂ ಹಾರಿದ್ದಾರೆ. ಎಲ್ಲ ಥರದೂ ಅವರು ಅನುಕೂಲತೆ ಇರಬೇಕಾದ್ರೆ ಯಾಕೆ ಇನ್ನೊಂದು ಭೇದ ಭಾವ ಮಾಡ್ತೀವಿ ಗಂಡು ಹೆಣ್ಣು ಅನ್ನೋದು ಅದನ್ನು ಮೊದಲು ಜನಗಳು ಅರ್ಥಕೋಬೇಕು. ಗಂಡಾದ್ರೇನು ಹೆಣ್ಣಾದ್ರೆ ಇವಾಗ ನೋಡಿ ಇಲ್ಲೆಲ್ಲ ನಿಂತಿದ್ದು ಎಷ್ಟು ಜನ ಹೆಣ್ಮಕ್ಳಿದ್ದಾರೆ. ಹಾಗಾಗಿ ನೀವು ಸಹಕರಿಸದೆ ಹೋದರೆ, ಸಾರ್ವಜನಿಕರು ಸಹಕರಿಸದೆ ಹೋದರೆ ಇದರಲ್ಲಿ ನಾವು ಮಾಡುವಂಥದ್ದು ಏನಿದೆ ಸರ್? ಇವತ್ತು ಭ್ರೂಣ ದಾಳಿ ಮಾಡಿದ್ರಲ್ಲ, ಏನಾದರೂ ಅದರ ಸಾಮಗ್ರಿಗಳು ಭ್ರೂಣ ದಾಳಿ ಮಾಡಿರ್ತಕ್ಕಂಥ ಪತ್ತೆ ಹಚ್ಚತಕ್ಕಂಥ ಏನಾದ್ರು ಸಾಮಗ್ರಿಗಳು ಗೊತ್ತಿದೆಯಾ? ಸೀಸ್ ಮಾಡಿದ್ದೀರಾ? ಇನ್ವೆಸ್ಟಿಗೇಷನ್ಸ್ ಮಾಡಬೇಕು. ಅದು ಇನ್ವೆಸ್ಟಿಗೇಷನ್ಸ್ ಮಾಡಿದಾಗಲೇ ಗೊತ್ತಾಗಿದೆ. ಅಲ್ಲ, ಇವತ್ತೇನಾದರೂ ಪತ್ತೆ ಇಲ್ಲ, ನಮ್ಗೆ ಇವತ್ತು ಯಾವುದನ್ನು ಸಿಕ್ಕಿಲ್ಲ. ನಾವು ಆ ಲೇಡಿ ಯಾರು ಬಂದಿದ್ವಿ ಏಜೆಂಟ್ ಸರ್ ಏನೇನು ಸೀಸ್ ಮಾಡಿದ್ದೀರಾ ಸರ್ ಇವತ್ತು? ಇವತ್ತೇನು ನಾವು ಸೀಸ್ ಮಾಡಿದ್ವಿ. ಅಲ್ಲಿ ನಾವು ಬೇಕಾಗಿರೋದು ಮಿಷನ್ ಬೇಕಾಗಿದ್ದು, ಏನು ಮಿಷನ್ ಆ ಥರದ್ದೇನೂ ಪತ್ತೆ ಆಗಿಲ್ಲ. ಬಟ್ ಆ ಏಜೆಂಟ್ ಇದು ದೊಡ್ಡ ಇರುವಂಥ ಸರ್ ಟ್ಯಾಬ್ಲೆಟ್ ಏನೋ ಸಿಕ್ತು ಅಂತ ನಿಮ್ಮ ಆಫೀಸರ್ಸೇ ಹೇಳ್ಕೊಂಡು ಇದೇ ಸಿಕ್ಕಿದೆ. ಏಜೆಂಟ್ ಇದ್ದಾಳಲ್ಲ ಅವಳ ಆಗಲ್ಲಿದೆ. ಟ್ಯಾಬ್ಲೆಟ್ ಸಿಕ್ಕಿದೆ, ಅಬಾರ್ಷನ್ ಟ್ಯಾಬ್ಲೆಟ್ ಸಿಕ್ಕಿದೆ. ನಿಮ್ಮ ಹೆಸರು? ನಾನು ಡಾಕ್ಟರ್ ಬೆಟ್ಸ್ವಾಮಿ ಅಂತ ಅಂದ್ಬಿಟ್ಟು ಇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಂಡ್ಯದಲ್ಲಿ. ನಾವು ಇದನ್ನು ಮಾಡಲಿಕ್ಕೆ ನಾವು ಅಲ್ಲಿಂದ ಬಂದು ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಮೇಡಮ್ ಆದಂಥ ನಮ್ಮ ಡಿ ಡಿ ಮೇಡಮ್ ಆದಂಥ ಶೋಭಾ ಇದ್ದಾರೆ, PCPNDT ಅವರು ನೋಡಲ್ಲ ರಾಜ್ಯದ ನೋಡಲ್ ಅಧಿಕಾರಿಗಳು. ಸೊ ಅವರ ಮುಖಾಂತರ ಅವ್ರಿಗೆ ತಿಳಿಸಿ ಅವ್ರ ಸಹಕಾರದೊಂದಿಗೆ ನಾವು ಇಲ್ಲಿ ಬಂದು ನಾವು ಮಾಡ್ತೀವಿ. ಎಸೆನ್ಷಿಯಲ್ ಆಗಿ ಇಲ್ಲಿ ಭ್ರೂಣಲಿಂಗ ಪತ್ತೆ ಮಾಡ್ತಿದ್ದಾರೆ ಅನ್ನೋ ನ್ಯೂಸ್ ಬಂತು, ಪ್ಲಾಟ್ಫಾರ್ಮ್ ಇವಾಗ ಮೂಲಕ ಬಂತು. ಅಲ್ಲಿ ಬಂದಾಗ ನಾವು ಆ್ಯಕ್ಚುಲಿ ಒಂದು ವಾರದಿಂದನೇ ಪ್ಲ್ಯಾನ್ ಮಾಡಿದ್ವಿ. ಸರ್ ಹೇಳ್ದಂಗೆ ಇದು 1-2 ದಿವಸದ ಕೆಲಸ ಅಲ್ಲ. ಆ ಏಜೆಂಟ್ ಇಟ್ಕೊಂಡು
ಆ ಪೇಷಂಟ್ ಕ್ರಿಯೇಟ್ ಮಾಡಿ ಅವಳ ಪೇಷಂಟ್ಗಳನ್ನೆಲ್ಲ ನಾವು ಒಟ್ಟುಗೂಡಿಸಿ ಇಲ್ಲಿ ಕರ್ಕೊಂಡು ಬಂದು ಅವ್ರ ಪೇಷಂಟ್ ಅವ್ರು ಬಂದಿದ್ದ ಕಾರ್ ಹಿಂದೆ ಟ್ರ್ಯಾಕ್ ಮಾಡ್ಕೊಂಡು ಬಂದ್ವಿ ಅಲ್ಲಿಂದ ಇಲ್ಲಿಗೆ ಟ್ರ್ಯಾಕ್ ಮಾಡ್ಕೊಂಡು ಬಂದು ಇಲ್ಲಿ 200 ಮೀಟರ್ಸ್ ಸ್ವಲ್ಪ ದೂರದಲ್ಲಿ ನಿಂತು ಎಲ್ಲ ಮಾಡಿದಾಗ ಬಟ್ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಏನೋ ಸೂಕ್ಷ್ಮತೆ ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತೆ. ಬಂದು ಒಳಗಡೆ ಬಂದಾಗ ಮತ್ತೆ ಇವನ್ ದುಡ್ಡು ತಂದಿದ್ದೆಲ್ಲ ಇಷ್ಟು ವಾಪಸ್ ಕೊಟ್ಟಿದ್ದಾರೆ. ಅದು ನ್ಯೂಸ್ ಬಂತು. ಬಟ್ ಏಕೆಂದರೆ ನಮ್ಗೆ ಏನು ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ಏಜೆಂಟನ್ನು ಇಟ್ಕೊಂಡಾಗ ಅವಳೆಲ್ಲ ಹೇಳಿದ್ದಾಳೆ. ಅದು ಇನ್ವೆಸ್ಟಿಗೇಷನ್ ಮಾಡಿ ನಾವು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಕೊಟ್ಟಿದ್ದೀವಿ. ಅವರು ಮತ್ತೆ ಹ್ಯೂಮನ್ ಫಿಶ್ವರ್ಕ್ ನೋಡಿಬಿಟ್ಟು ಆಡಿಯೋ ರೆಕಾರ್ಡ್ ಮತ್ತೆ ಅವರು ರಿಪೋರ್ಟ್ ವಾಪಸ್ ಕೊಡ್ತಾರೆ. ಅದಾದಮೇಲೆ ಅದು ಪೊಲೀಸ್ ಅವ್ರು ಮಾಡ್ತಾರೆ. ಅವ್ರಿಗೆಲ್ಲ ನಾವು ಅದೆಲ್ಲ ಸೀಸ್ ಮಾಡಿ ಪೊಲೀಸಿಗೆ ಕೊಟ್ಟಿದ್ವಿ. ಆಡಿಯೋ ರೆಕಾರ್ಡ್ ಇಲ್ಲಿರುವಂಥ ಸಬ್ ಇನ್ಸ್ಪೆಕ್ಟರ್ ಅಲ್ಲ, ಹಾಂ ಸರ್ಕಲ್ ಇನ್ಸ್ಪೆಕ್ಟರು ಅವರು ನಮಗೆ ಸಾಥ್ ಕೊಟ್ಟಿದ್ದಾರೆ. ಅವ್ರು ಬಂದೆಲ್ಲ ಸೀಸ್ ಮಾಡಿದ್ದಾರೆ. ಓಕೆ ಸೊ ನಾನು ಡಿಸ್ಟ್ರಿಕ್ಟ್ ಆಫೀಸರ್ಗೆ ನಾನು ಅವ್ರಿಗೆ ವಹಿಸ್ಬೇಕಾಗ್ತದೆ ಇನ್ವೆಸ್ಟಿಗೇಷನ್ಸ್ ಎಲ್ಲ. ಅವರು ಮುಂದಿನ ಕ್ರಮ ತಗೊಳ್ತಾರೆ. ಓಕೆ ಥ್ಯಾಂಕ್ ರಾಧಾ ಅಂತ ಇದಾರಂತೆ, ಅವ್ರ ಮನೆ ಪಕ್ಕಕ್ಕೆ ಹೋಗಿ ಫೋನ್ ಮಾಡೋದು ಬೇಗ ಎಲ್ಲಿ ಗಾಂಧಿನಗರ ಬೇಗ ಏನು ಮಾತಾಡೋದು. ಶನಿವಾರ ದೇವಸ್ಥಾನ ಇರೋದು ಹೊಸಳ್ಳಿಲಿ. ಸುಮ್ಮನಿರಿ ಸರ್, ಗಾಂಧಿನಗರ ಗಾಂಧಿನಗರ ಹಿಂಗ್ ಶನಿವಾರ ಹೋಗ್ಬೇಕು. ಸ್ನೇಹಿತರಲ್ಲಿ ಹೊಸಲಿ ಇರೋದು ಆ ಕಡೆ, ಈ ಕಡೆ ಗಾಂಧಿನಗರ ಇದೆಲ್ಲ ರೋಡ್ ಮಧ್ಯೆ ಇದೆ. ಆ ನೀವು ಕಡೆ ಹೊಸಲಿ, ಹೊಸಲಿ, ಈ ಕಡೆ ಶಿಶುವಾಡ. ಗಾಂಧಿನಗರ. ಅಲ್ಲೇ ಇರೋಳು ಮನೆ ಅಮ್ಮ, ಇರೋದು. ಅಲ್ಲಿಂದ ಇಲ್ಲಿ ಹೇಳ್ತೀನಿ ಕೇಳಿ. ನೀವು ಕಾರಲ್ಲಿ ಬಂದಿರೋದು ಎಲ್ಲ ವಿಡಿಯೋ ಇಲ್ಲೇ ಇದೆ ಬಸ್. ಸರ್ ಸುಮ್ಮನೆ ಇರಿ ಸರ್. MTP ಟ್ಯಾಬ್ಲೆಟ್ಸ್ ಯಾರೋ ಬೇರೆ ಹಾಕಿರೋದು